ಸಮಯ ಭಾಳ ಆಗೈತಿ. ಹೆಣ್ಮಕ್ಳು ಖಾಲಿ ಮಾಡ್ಯಾರ, ಹೆಣ್ಮಕ್ಳು ಸಣ್ಣ ಖಾಲಿ ಮಾಡಾಕತ್ತಾರ. ಯಾಕೋ ಸ್ವಲ್ಪ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಕೂಡ ಅದಾರ. ಎಲ್ಲ ಇಳಕಲ್ ಹಾಗೂ ಹುಣಗುಂದ ತಾಲೂಕಿನ ನಮ್ಮ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರೇ ಹಾಗೂ ಎಲ್ಲ ಉಪಸ್ಥಿತಿರುವಂತ ಅಭಿಮಾನಿಗಳೇ, ಇವತ್ತು ತುಂಬದ ಗ್ರಾಮದ ಇತಿಹಾಸದಲ್ಲೇ ಇವತ್ತು ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ 50 ವರ್ಷಗಳ ತುಂಬಿ ಇವತ್ತು 50 ವರ್ಷದ ಈ ಸುವರ್ಣ ಮಹೋತ್ಸವದ ಸುವಾಸಗಳನ್ನು ನಾನು ಮೊಟ್ಟ ಮೊದಲದ್ದು ಎಲ್ಲರಿಗೂ ಕೋರಕ್ಕೆ ಇಚ್ಛೆ ಪಡ್ತೀನಿ. ಕಳೆದ 50 ವರ್ಷಗಳಿಂದ ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಈ ಭಾಗದಲ್ಲಿ ಎಲ್ಲ ರೈತರನ್ನು ಒಳಗೊಂಡಂತೆ ಸಣ್ಣ ಪುಟ್ಟ ಉದ್ದಿಮೆದಾರರಿಗೂ ಕೂಡ ಇವತ್ತು ಸಹಕಾರಾತ್ಮಕವಾಗಿ ಸ್ಪಂದಿಸಿ ಈ ಭಾಗದ ಏಳಿಗೆಗಾಗಿ ಇವತ್ತು ತುಂಬಾ ಕೃಷಿ ಪತ್ತಿನ ಸಹಕಾರಿ ಸಂಘ ಬಹಳಷ್ಟು ಸ್ಮರಿಸಿದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಇದರಲ್ಲಿ ಅನೇಕ ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಈ ಸಂಸ್ಥೆಯನ್ನ ಒಂದು ಸುಗಮ ರೀತಿಯಲ್ಲಿ ರೈತರಿಗೆ ಇವತ್ತು ಸಹಕಾರಾತ್ಮಕವಾಗಿ, ಯಾಕಂದ್ರೆ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕು ಅಂದ್ರೆ ನಮ್ಮ ರೈತರಿಗಾಗಿ ಬೆನ್ನೆಲುಬಿದ್ದಂತೆ. ಯಾಕಂದ್ರೆ ರೈತರಿಗೆ ಇವತ್ತು ಬೆಳೆ ಸಾಲ ಆಗಿರ್ಬೋದು, ಪಂಪ್ಸೆಟ್ ಸಾಲವನ್ನು ಕೊಡುವಂಥದ್ದಾಗಿರ್ಬೋದು, ನೇರವಾಗಿ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿನಿಂದ ಅನೇಕ ಸವಲತ್ತುಗಳನ್ನ ಒದಗಿಸಿಕೊಡೋದಕ್ಕೆ ಇವತ್ತು ಮಧ್ಯಂತರ ಕೆಲಸವನ್ನ ಇವತ್ತು ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘ ಬ್ಯಾಂಕ್ಗಳು ಇವತ್ತು ಮಾಡ್ತಾ ಬರ್ತಾ ಇದೆ. ಅದರಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕ್ ಬಹುತೇಕ ಇಡೀ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಬೆಳವಣಿಗೆಗಳನ್ನ ಕಂಡು ರೈತರಿಗೆ ಒಂದು ಬೆನ್ನೆಲುಬಾಗುವುದಷ್ಟೇ ರೈತರ ಒಂದು ಏನು ಆಶಾಭಾವ ಕೂಡ ಆಗಿ ಇವತ್ತು ಕೆಲಸವನ್ನ ನಿರ್ವಹಿಸ್ತಾ ಇದೆ ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೆಮ್ಮೆ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ನಾನು ಕೂಡ ಏನು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಇವತ್ತವರೆಗೂ ಕಾರ್ಯವನ್ನು ನಿಮ್ಮ ಆಶೀರ್ವಾದದಿಂದ ನಡೆಸ್ತಾ ಬರ್ತಾ ಇದ್ದೀನಿ. ಯಾಕಂದ್ರೆ 2 ಬಾರಿ, 1ನೇ ಬಾರಿ ಇವತ್ತು ಆಯ್ತು, 2ನೇ ಬಾರಿ ಕೂಡ ನಾನು ಇವತ್ತು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಇವತ್ತು ಕಾರ್ಯವನ್ನ ನಡೆಸ್ತಾ ಇದ್ದೀನಿ. ವಿಶೇಷ ಕಾಳಜಿ ಏನಂದ್ರೆ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಉದ್ದೇಶ ರೈತರಿಗೆ ಏಳಿಗೆ ಆಗ್ಬೇಕು, ರೈತರಿಗೆ ನೆರವು ಆಗ್ಬೇಕು. ರೈತರು ಪಡಿಸುವಂತ ಕಷ್ಟದಲ್ಲಿ ನಮ್ಮ ಸಹಕಾರ ಕೂಡ ಇದ್ದಾಗ ಇವತ್ತು ರೈತನಿಗೆ ಒಂದು ನೆಲೆ ಸಿಗೋದಕ್ಕೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಅತ್ಯಂತ ರಾಜ್ಯದಲ್ಲೇ ಹೆಸರಾಂತ ಬ್ಯಾಂಕ್ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಇತರ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರ ಜೊತೆಗೆ ನಮ್ಮ ಹುಣಗುಂದ ತಾಲೂಕಿನ ವ್ಯಾಪ್ತಿಯಲ್ಲಿ ಇವತ್ತು ಕಳೆದ ಬಾರಿಯಿಂದ ಇವತ್ತು 2 ನಿರ್ದೇಶಕ ಸ್ಥಾನ ಆಯ್ತು. ಒಂದು ಹುಣಗುಂದ, ಒಂದು ಇಳಕಲ್. ನಾನು ಹುಣಗುಂದ ಮತಕ್ಷೇತ್ರವನ್ನ ಪ್ರತಿನಿಧಿಸ್ತಿದ್ದೀನಿ. ಬಹುತೇಕ ಕಳೆದ ಚುನಾವಣೆಯಲ್ಲಿ ನಮ್ಮ ಮಾತೇಶ್ ನರಗುಂದವರು ಕೂಡ ಈ ಒಂದು ಸಹಕಾರಿ ಬ್ಯಾಂಕಿನ ಸ್ಥಾನಕ್ಕೆ, ಏನು ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆಯನ್ನು ಕೂಡಿ ಮಾಡಿದ್ರು. ಒಂದೇ ಒಂದು ಹೋಟ್ನಲ್ಲಿ ಅವರನ್ನ ಸೋಲನ್ನು ಅನುಭವಿಸಿದ್ರು. ಆದ್ರೆ ಆ ಕಾಲ ಮತ್ತೆ ಬರುತ್ತೆ, ಮತ್ತವರು ನಿರ್ದೇಶಕರಾಗಿದ್ದಾರೆ. ಹಾಗೆ ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಎಲ್ಲಿ ಕಳ್ಕೊಂತೀವಿ ಅಲ್ಲೇ ಹುಡುಕ್ಬೇಕಂತ, ಕಳ್ಕೊಂಡಲ್ಲೇ ಹುಡುಕ್ಬೇಕಂತ. ಆ ಹುಡುಕುವಂತ ಕೆಲಸ ನಾವು ಮಾಡ್ತಾ ಇದೀವಿ, ಮಾಡೇ ಮಾಡ್ತೀವಿ. ಯಾಕಂದ್ರೆ ಯಾವುದೂ ಬಿಟ್ಟಿಲ್ಲ ನಾವು. ಯಾಕಂದ್ರೆ ಅನೇಕ ಜನ ಮಾತಾಡ್ತಾರೆ, ಈ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಚುನಾವಣೆಯನ್ನ ನಾವು ಮೋಸ ಮಾಡಿ ಗೆದ್ವಿ, ಹಂಗೆ ಗೆದ್ವಿ, ಹಿಂಗೆ ಗೆದ್ವಿ ಅಂತ ಹೇಳುವಂತ ಮಾತುಗಳನ್ನು ನಾನು ಕೇಳಿದ್ದೀನಿ. ಆದ್ರೆ ಇದು ಸಹಕಾರಿ ಕ್ಷೇತ್ರ. ಸಹಕಾರ ಇದ್ದಾಗ, ಜನರ ಸಹಕಾರ ಇದ್ದಾಗ ನಾವು ಸಹಕಾರಾತ್ಮಕವಾಗಿರುವಂಥದ್ದು. ಅದಕ್ಕೆ ಸರ್ಕಾರ ಬೇರೆ, ಸಹಕಾರ ಬೇರೆ. ಸರ್ಕಾರ ಕೆಲಸ ಬೇರೆಯನ್ನು ಮಾಡುತ್ತೆ. ಆದ್ರೆ ಇಲ್ಲಿ ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ರೈತರಿಗೆ ಸಹಕಾರವಾಗಿರುವಂತ ಒಂದು ನೇರವಾಗಿ ಬ್ಯಾಂಕ್ ಯಾವುದಾದ್ರಿದ್ರೆ ಇವತ್ತು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನೋದನ್ನ ನಾವು ನೆನಪಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅನೇಕ ಜನ ಮಾತಾಡ್ತಾರೆ. ಯಾಕಂದ್ರೆ ಸಹಜವಾಗಿ
ಅದು ಕೈಲಾಗ್ಲಾರ್ದವ್ರು ಮಾತಾಡ್ತಾರಂತ, ಕೈಲಾಗೋರು ಎಂದು ಮಾತಾಡೋದಿಲ್ಲ ಅಂತ. ಇಷ್ಟೇ, ಬಹಳ ಸಣ್ಣ ಶಬ್ದದಲ್ಲೇ ಮುಗಿಸ್ತೀನಿ ನಾನು. ಕೈಲಿ ಆಗುವಂತವ್ರು ಗೆಲ್ಲುವಂತ ಕೆಲಸ ಮಾಡ್ತಾರ, ಆ ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳುವಂತ ಕೆಲಸ ಮಾಡ್ತಾರೆ. ಕೈಲಿ ಆಗ್ಲಾರ್ದವ್ರು ಏನ್ ಮಾತಾಡ್ತಾರ, ಬರೀ ಮಾತಾಡೋದು, ಮಾಧ್ಯಮದ ಮುಂದೆ ಮಾತಾಡೋದು, ಹಂಗೆ ಗೆದ್ರು ಹಿಂಗ್ ಗೆದ್ರು ಒಳ್ಳೆ ರಾಜೀನಾಮೆ ಕೊಡಿಸ್ಬೇಕಂತ. ಯಾರಾದ್ರೂ ರಾಜೀನಾಮೆ ಕೊಟ್ಟಿದ್ದು ಇತಿಹಾಸ ಐತಲ್ಲ? ಒಳ್ಳೆ ಅಧಿಕಾರ ತಗೊಂಡ್ಮೇಲೆ ರಾಜೀನಾಮೆ ಕೊಡ್ಬೇಕಂತ. ಕೊಟ್ಟ ಕುದುರೆಯನ್ನ, ಅದಕ್ಕೆ ಒಂದು ಶಾಸ್ತ್ರ ಐತೆ, ಕೊಟ್ಟ ಕುದುರೆಯನ್ನ ಅವನು ಏರಿದವನು ಅವನು ಧೀರನೂ ಅಲ್ಲ, ಅವನು ಸೂರನೂ ಅಲ್ಲ ಅಂತ. ಕೊಟ್ಟ ಮ್ಯಾಗ ಬಿಡ್ತಾರ ಕುದುರೆ ಹತ್ತ ಓಡಿಸೋದ್ ಬಿಟ್ಟು. ಕುದುರೆ ಕೊಟ್ಟಾಗ ಓಡಿಸ್ತಿರಲ್ಲ, ಕುದುರೆ ಅಂತ ತೆಳಗಿಳದ ಮ್ಯಾಗ ಈಗ ಓಡಿಸಕ್ ಹೋಗ್ತೀನಿ ಅಂತಂದ್ರೆ ಒಳ್ಳೆ ಕುದುರೆ ಕೊಡಕ್ಕಾಗತ್ತ? ಮಂದಿ ಒಳ್ಳೆ ಕೊಡ್ತಾರ, ಕೊಟ್ಟಿರ್ತಾರ ಒಂದ್ಸಾರಿ, ಆ ಕೊಟ್ಟಾಗ ಹತ್ತ ಕಲಿಬೇಕು. ಅದಕ್ಕೆ ನಾ ಬಸವರಾಜ ಜಾರಕಿಹೊಳಿ ಅವ್ರಿಗೆ ಹೇಳ್ತಿರ್ತೀನಿ, ನಿನಗೊಂದು ಮಹತ್ವವಾದ ಈ ಒಂದು ತುಂಬಾ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷನಾಗಿ ಇವತ್ತು ಚುನಾಯಿತಗೊಂಡು ಇವತ್ತು ಅಧ್ಯಕ್ಷ ಆಗಿದೆಯಾ, ನಿನಗೊಂದು ಕುದುರೆ ಸಿಕ್ಕಿದೆ. ಆ ಕುದುರೆಯನ್ನ ಸರಿಯಾಗಿ ಓಡಿಸಿ ಜನರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡಿದಾಗ ನೀನು ಆ ಜನರ ಮನಸ್ಸಲ್ಲಿ ಉಳಿಯೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ಅವ್ರಿಗೆ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಅವರು ಅಧ್ಯಕ್ಷ ಆದ್ಮೇಲೆ ಇವತ್ತು ಹೊಸ ಒಂದು ಕಟ್ಟಡ ಆಯ್ತು. ಇವತ್ತು 50 ವರ್ಷದ ಒಂದು ಸುವರ್ಣ ಮಹೋತ್ಸವವನ್ನು ಕೂಡ ಆಚರಣೆ ಮಾಡೋದಕ್ಕೆ ಇವತ್ತು ಅವಕಾಶ ಆಯ್ತು. ಅದನ್ನು ತಿಳ್ಕೊಬೇಕಲ್ಲ. ಇಂದು ಬಹಳ ಮಂದಿ ಆಗಿ ಹೋಗೋರು ನನಗೆ ಗೊತ್ತೈತಿ, ಅದಂತೂ ಏನೇ ಮಾಡಿರೋದು ನನಗೆ ಗೊತ್ತೈತಿ. ಯಾಕಂದ್ರೆ 2ನೇ ಬಾರಿಗೆ ನಾನು ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿದ್ದೀನಿ. ಮೊದಲು ಹುಡುಗದ ಇಳಕಲ್ ಕೂಡ ಇತ್ತು, ಆದ್ರೆ ಈಗ ಹುಡುಗದ ಬೇರೆ ಇಳಕಲ್ ಬೇರೆ ಆಗಿದೆ. ಅದಕ್ಕೆ ಇವತ್ತು ಇಲ್ಲಿ ಕೂಡ ನಾವು ಸಕಾರಾತ್ಮಕವಾಗಿ ಏನೇ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಕಷ್ಟ ಏನೇ ಬಂದರೂ ಕೂಡ ನಾವು ಎದುರಿಸುವಂತ ಶಕ್ತಿಯನ್ನ, ಸಾಮರ್ಥ್ಯವನ್ನು ನಾವು ಹೊಂದಿದ್ದೀವಿ ಅನ್ನೋದನ್ನ ಗಟ್ಟಿಯಾಗಿ ನಾವು ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ನಮ್ಮ ಸರ್ಕಾರ ಕೂಡ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಸಹಕಾರಿ ಕ್ಷೇತ್ರಕ್ಕೆ ಅನೇಕ ರೈತರಿಗಾಗಿ ನೆರವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ, ಬೆಂಬಲ ಬೆಲೆ ಇವತ್ತು ಎಲ್ಲ ಸುಮಾರು 17 ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ನಾವು ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ನಮ್ಮ ತುಂಬ ಗ್ರಾಮಕ್ಕೂ ಕೂಡ ನಾವು ಇವತ್ತು ಬೆಂಬಲ ಬೆಲೆ ಕೇಂದ್ರವನ್ನು ನಾವು ತೆಗೆದಿದ್ವಿ. ಇವತ್ತು ತೊಗರಿಯನ್ನ ನಾವು ಖರೀದಿ ಮಾಡ್ತಾ ಇದ್ದೀವಿ, ರೈತರಿಗೆ ಬೆಂಬಲ ಬೆಲೆ ಕೊಡ್ತಾ ಇದ್ದೀವಿ. ಕಳೆದ ನಮ್ಮ ಸರ್ಕಾರದಲ್ಲೇ 7,500 ರೂಪಾಯಿ ಕೊಟ್ಟಿದ್ವಿ ನಾವು ಒಂದು ಕ್ವಿಂಟಲ್ ಇದಕ್ಕೆ ತೊಗರಿಗೆ 500 ರೂಪಾಯಿ ಸಹಾಯಧನವನ್ನು ಕೊಟ್ಟಿದ್ವಿ. ಆದ್ರೆ ಈ ಸರಿ ನಮ್ಮ ಮುಖ್ಯಮಂತ್ರಿಗಳು ರೈತರಿಗೆ ಅನ್ಯಾಯ ಆಗಬಾರ್ದು, ಆ ರೈತರಿಗೆ ನೇರವಾಗಿ ಲಾಭ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು 8,000 ರೂಪಾಯಿ ಕ್ವಿಂಟಲ್ ತೊಗರಿಯನ್ನ ಇವತ್ತು ನಮ್ಮ ಸರ್ಕಾರ ಖರೀದಿ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದೆ.